ಹಲೋ ಎವ್ರಿವಾನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಹೆಲ್ತಿಯಾಗಿರೋ ಸ್ವೀಟ್ ಪೊಟ್ಯಾಟೊ ಪಿಜ್ಜಾ ಮಾಡೋಣ ಅಂತ ಇದ್ದೀನಿ. ಬನ್ನಿ, ಅದು ಮಾಡೋದಕ್ಕೂ ಮುಂಚೆ ಸಾಸ್ ಮನೇಲಿ ಹೇಗೆ ಮಾಡೋದು ತೋರಿಸ್ತೀನಿ. ಒಂದು ಪ್ಯಾನ್ಗೆ ದಪ್ಪದಾಗಿರೋ ಟೊಮೆಟೊ, ಹಾಗೆ ಒಂದು ಈರುಳ್ಳಿ, 4-5 ಬೆಳ್ಳುಳ್ಳಿ ಮತ್ತು 2 ಮೆಣಸಿನ ತಳ್ಳು, ಸ್ವಲ್ಪ ಉಪ್ಪು ಹಾಕ್ಕೊಂಡು ಅದಕ್ಕೆ ನೀರು ಹಾಕ್ಕೊಂಡು ನಾವು ಅದನ್ನು ಬೇಯಿಸ್ಕೊಳ್ಳೋಣ. ಚೆನ್ನಾಗಿ ಅದು ಬೆಂದ ಮೇಲೆ ಅದನ್ನು ರುಬ್ಕೊಳ್ಳೋಣ. ಗೊತ್ತಿರ್ಬೋದು, ಫೈನಲಿ ಈ ರೀತಿ ಆಗಬೇಕು. ಇದನ್ನು ಸ್ವಲ್ಪ ನಾವು ಹಾರೋದಕ್ಕೆ ಬಿಡೋಣ, ಯಾಕಂದರೆ ಮಿಕ್ಸಿಲಿ ಅದನ್ನು ರುಬ್ಕೋಬೇಕಲ್ವ, ಅದಕ್ಕೋಸ್ಕರ. ನಾನು ಇಲ್ಲಿ ಒಂದು ಗೆಣಸು ತಗೊಂಡಿದ್ದೆ ದಪ್ಪದು, ಅದನ್ನು ಬೇಯಿಸಿ ಈ ಥರ ಸ್ಟೀಮ್ ಮಾಡಿ ಸಿಪ್ಪೆಲ್ಲ ತೆಗೆದು ಈ ಥರ ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ. ಏನು ಬೇಕು ಪಾಪು? ಪಿಜ್ಜಾ ಮಾಡ್ತೀನಿ. ನಾವು ಅದನ್ನು ಸ್ಮ್ಯಾಶ್ ಮಾಡಾದ್ಮೇಲೆ 1/4 ಕಪ್ ಗೋಧಿ ಹಿಟ್ಟು, ಇಲ್ಲಾಂದರೆ ಓಟ್ಸ್ ಪೌಡರ್ ಆದರೂ ನೀವು ಹಾಕೋಬೋದು. ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಬೇಕಿಂಗ್ ಪೌಡರ್ನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ಳಿ. 1 ಸ್ಪೂನ್ ಹಾಕ್ಕೊಂಡ್ರು ಸಾಕು. ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಜಾಸ್ತಿ ನೀರು ಹಾಕೋ ಅವಶ್ಯಕತೆ ಇಲ್ಲ, ಬಿಕಾಸ್ ಗೆಣಸಲ್ಲೇ ಅದು ಸಾಫ್ಟಾಗಿ ನೀರಿನಂಶ ಇರುತ್ತೆ, ಅದಕ್ಕೋಸ್ಕರ. ಮಾಡ್ಕೊಡ್ತೀನಿ ಇರೋ. ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಕೈಗೆ ಅಂಟುದೇ ಇರೋ ಥರ ಕಲಸಿ ಇಟ್ಕೊಳ್ಳಿ. ಒಂದು 5-10 ನಿಮಿಷ ಅದನ್ನು ಹಾಗೆ ಮುಚ್ಚಿಡಿ. ಇದು ನಾವು ಸಾಸ್ಗೆ ಬೇಯಿಸ್ಕೊಂಡಿದ್ವಿ ಅಲ್ವಾ, ಅದಕ್ಕೆ ನಾನು ಬೆಲ್ಲ ಹಾಕ್ಬಿಟ್ಟು ಈ ಥರ ರುಬ್ಕೊಂಡಾದ್ಮೇಲೆ ಅದನ್ನು ಶೋಧಿಸ್ಬಿಟ್ಟು ನಾನು ಬೇಯಿಸ್ಕೊಂಡಂಥ ಪ್ಯಾನ್ಗೆ ಹಾಕ್ಕೊಂಡು ನಾನು ಸಾಸ್ ರೆಡಿ ಮಾಡ್ಕೊತಾ ಇದ್ದೀನಿ. ಸಾಸು ಹೇಗಾಗಿದೆ ಅನ್ನೋದನ್ನು ನಾನು ಕೊನೆಯಲ್ಲಿ ತೋರಿಸ್ತೀನಿ. ಹೇಗಿದ್ರೆ ಅದು ಪರ್ಫೆಕ್ಟಾಗಿದೆ ಅನ್ನೋದನ್ನು. ನಾನು ಬೆಲ್ಲನೇ ಯೂಸ್ ಮಾಡ್ತಾ ಇದ್ದೀನಿ ಸಾಸ್ಗೆ, ಯಾಕಂತಂದರೆ ನಾನು ಹೆಲ್ತಿಯಾಗಿರೋದನ್ನು ಮಾಡಬೇಕು ಅಂತ ನಾನು ಸಾಸ್ಗೆ ಬೆಲ್ಲನೇ ಯೂಸ್ ಮಾಡ್ತಾಯಿದ್ದೀನಿ. ನೀವು ಶುಗರ್ ಬೇಕಿದ್ದರೆ ನೀವು ಸಕ್ಕರೆನೂ ಸಹ ಯೂಸ್ ಮಾಡ್ಕೋಬೋದು. ನೋಡಿ, ಈ ಥರ ಫೈನಲಿ ಹಿಂಗೆ ಒಂದು ಪ್ಲೇಟ್ ತೊಗೊಂಡು ನೀವು ಆ ಪ್ಲೇಟ್ಗೆ ಈ ಥರ ಸಾಸ್ನ ನೀವು ಹಾಕಿದ್ರೆ ಅದು ಅಂಟ್ಕೋಬಾರ್ದು ಪ್ಲೇಟ್ಗೆ. ನೀಟಾಗಿ ಈ ಥರ ಜಾರ್ಕೊಂಡು ಬರಬೇಕು. ಈ ಥರ ಆಗಿದರೆ ಸಾಸ್ ರೆಡಿಯಾಗಿದೆ ಅಂತ. ನಾವು ಚಪಾತಿ ಹಿಟ್ಟು ಕಲಿಸ್ಕೊಂಡಿದ್ವಿ ಅಲ್ವಾ ಗೆಣಸ್ದು, ಅದನ್ನು ನಾವು ಒತ್ಕೋಬೇಕು. ಪೂರ್ತಿ ತೆಳುವಾಗಿ ಒತ್ಕೋಬೇಡಿ, ಸ್ವಲ್ಪ ಮಂದವಾಗಿರಲಿ. ಯಾಕಂದರೆ ಪಿಜ್ಜಾ ಎಷ್ಟು ಮಂದಾಗಿರುತ್ತೆ ಅಂತ ನೀವು ನೋಡಿರ್ತೀರ. ಅಷ್ಟು ಪೂರ್ತಿ ಮಂದ ಬೇಡ, ಸ್ವಲ್ಪ ಮೀಡಿಯಮಾಗಿ ನಾವು ಲಟ್ಟಿಸ್ಕೊಳ್ಳೋಣ. ನೀವು ವಿಡಿಯೋದಲ್ಲಿ ನೋಡ್ತಿರ್ಬೋದು, ವಿಹಾನ್ ಅಂತೂ ಪಿಜ್ಜಾ ತಿನ್ನಬೇಕು ಅಂತ ತುಂಬಾ ಆಟ ಮಾಡ್ತಿದ್ದಾನೆ. ಅವ್ನ ಖುಷಿನ ನೋಡಿದ್ರೇ ನಿಮಗೆ ಗೊತ್ತಾಗುತ್ತೆ ಪಿಜ್ಜಾಗೋಸ್ಕರ ಎಷ್ಟು ಆಸೆ ಪಡ್ತಿದ್ದಾನೆ ಅಂತ. ಸೊ ಅದಕ್ಕೋಸ್ಕರ ಮನೇಲೇ ಹೆಲ್ತಿಯಾಗಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನೋಡ್ತಿರ್ಬೋದು, ಈ ರೀತಿ ನಾನು ತೋರಿಸೋದ್ನಲ್ಲ, ಅಷ್ಟು ಮಂದವಾಗಿದ್ದರೆ ಸಾಕು. ನೆಕ್ಸ್ಟ್ ನಾವು ಫೋರ್ಕ್ ತೊಗೊಂಡು ಈ ರೀತಿ ಚುಚ್ಕೋಬೇಕು, ಯಾಕಂದರೆ ಅದು ಚಪಾತಿ ಉಬ್ಬಾರ್ದು ಅಂತ. ಅದಾದಮೇಲೆ ಪ್ಯಾನ್ಗೆ ನಾವು ತುಪ್ಪ ಹಾಕ್ಕೊಂಡು ಚಪಾತಿ ಲಟ್ಟಿಸಿರೋ ಚಪಾತಿನ ಹಾಕ್ಕೊಂಡು ಮೇಲ್ಗಡೆ ತುಪ್ಪ ಹಾಕ್ಕೊಂಡು 2 ಸೈಡು ಬೇಯಿಸ್ಕೊಳ್ಳೋಣ ಲೈಟಾಗಿ. ಪೂರ್ತಿ ಬೇಯಿಸೋಕೆ ಹೋಗ್ಬಿಡಿ, ಯಾಕಂದರೆ ನಾವು ಪಿಜ್ಜಾ ಮಾಡೋದಕ್ಕೆ ಆಮೇಲೆ ಮತ್ತೆ ನಾವು ಬೇಯಿಸ್ಬೇಕಾಗುತ್ತೆ, ಅದಕ್ಕೋಸ್ಕರ. 1-2-3 ನಿಮಿಷ ಪ್ಯಾನ್ ಲಿಡ್ನ ಮುಚ್ಚಿಬಿಟ್ಟು ಬೇಯಿಸ್ಕೊಳ್ಳೋಣ. ಅದಾದಮೇಲೆ ನಾವು ಸಾಸ್ ಹಾಕ್ಕೊಳ್ಳೋಣ. ನಿಮಗೆ ಸಾಸ್ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ. ನಾನು ವಿಹಾನ್ಗೆ ಹುಳಿ ಮತ್ತು ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಪೂರ್ತಿ ಕವರ್ ಮಾಡ್ಕೋತಾ ಇದ್ದೀನಿ. ಕವರ್ ಮಾಡ್ಕೊಂಡಾದ್ಮೇಲೆ ಚೀಸ್ನ ಗ್ರೈಂಡ್ ಮಾಡಿ ಇಟ್ಕೊಂಡಿರಬೇಕು, ಅದನ್ನು ಸ್ಪ್ರೆಡ್ ಮಾಡ್ಕೊಳ್ಳೋಣ ಎಲ್ಲ ಕಡೆ ನೀಟಾಗಿ ಹಾಕ್ಕೊಂಡು. ಯಾಕಂದರೆ ಪಿಜ್ಜಾಗೆ ಚೀಸ್ ಇದ್ರೇ ಚೆಂದ ಅಲ್ವಾ, ಸೊ ಅದಕ್ಕೋಸ್ಕರ. ಅದಾದಮೇಲೆ ಕ್ಯಾಪ್ಸಿಕಮ್, ಆನಿಯನ್ ಮತ್ತು ಟೊಮೆಟೊ, ಇವು 3 ಇತ್ತು ಮನೇಲಿ, ಅದಕ್ಕೆ ಅದನ್ನೇ ಹಾಕ್ತೆ. ನೀವು ಬೇಕು ಅಂದರೆ ಜೋಳ, ಮಶ್ರೂಮ್, ನಿಮ್ಗೆ ಯಾವ್ದು ಬೇಕೋ ಅದನ್ನು ನೀವು ಆ್ಯಡ್ ಮಾಡ್ಕೋಬೋದು. ನಾನು ಬರೀ 3 ಮಾತ್ರ ಆ್ಯಡ್ ಮಾಡಿಕೊಂಡು ಸೈಡಲ್ಲಿ ಲೈಟಾಗಿ ತುಪ್ಪ ಹಾಕ್ಕೊಂಡು ಮತ್ತೆ ಪ್ಯಾನ್ ಲಿಡ್ನ ಮುಚ್ಚಿಬಿಟ್ಟು ಒಂದು 10-15 ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೊತಾ ಇದ್ದೀನಿ. ಅದಾದಮೇಲೆ ಫೈನಲಿ ನೀವು ನೋಡ್ಬೋದು ಹೇಗೆ ಬಂದಿದೆ ಅಂತ. ನೋಡ್ತಿದ್ರೇ ತಿನ್ನಬೇಕು ಅಂತ ಅನ್ನಿಸ್ತಿದೆ, ಅಷ್ಟು ಸಖತ್ತಾಗಿ ಬಂದಿದೆ. ಟೇಸ್ಟು ಸಹ ಅಷ್ಟೇ ಸೂಪರಾಗಿತ್ತು. ನೀವು ನಂಬ್ತಿರೋ ಬಿಡ್ತಿರೋ, ಅಂಗಡಿ ಪಿಜ್ಜಾಗಿಂತ ಸಖತ್ತಾಗಿದೆ. ಬೇಕಿದ್ರೆ ಟ್ರೈ ಮಾಡಿಬಿಟ್ಟು ನೀವು ನಂಗೆ ಹೇಳಿ. ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ. ಹೆಲ್ತಿಯಾಗಿರೋ ಸ್ವೀಟ್ ಪೊಟ್ಯಾಟೊ ಪಿಜ್ಜಾ ನೀವು ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕಡಿ ಹೇಗಿದೆ ಬಾಯಲ್ಲಿ ಹೇಳಿ.
ಸೂಪರ್. ಚೆನ್ನಾಗಿದೆಯಾ? ಹ್ಞೂ. ಇದೆಲ್ಲ ಇದು ದೋಸೆನ? ಇಲ್ಲ, ಗೆಣಸುಂ ಪಿಜ್ಜಾ. ಯಾಕ? ನಿಂಗೆ ಹೆಲ್ದಿಯಾಗಿರೋದು. ಪಿಜ್ಜಾನ? ಎಸ್. ಇದು? ಅದು ಟೊಮೆಟೊ, ಇದು? ಆನಿಯನ್, ಟೊಮೆಟೊ, ಚೀಸ್, ಇದು? ಕ್ಯಾಪ್ಸಿಕಮ್ ಇದು? ಎಲ್ಲ ಹಾಕಿರೋದು. ಹೆಂಗಿದೆ? ಇಷ್ಟ ಆಯ್ತಾ? ಸಾತೆ. ಹ್ಞೂ.